ಅವ್ರಿಗೆ ಬೆನ್ಮೂಳೆ ಯಾರಿಗಪ್ಪ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಅವ್ರಿಗೆ ಬೆನ್ಮೂಳೆ ಇದೆ ಅಂತಂದರೆ ಹಾಸನದಿಂದ ಯಾಕಪ್ಪ ಬಿಟ್ಟರು ಹೋಗೋಕ್ಕೆ ಮೂಳೆ ನನಗೆ ಈಗ ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ. ನೀವು ಬಿಡಿ, ಅಧಿಕಾರದಿಂದ ಇಳೀರಿ. ನೀವು 24 ಗಂಟೆಯಲ್ಲಿ ಅವ್ರನ್ನ ನಾವು ಕಸ್ಟಡಿಗೆ ತಗೊಂತೀರಿ. ಬಿಟ್ಟಿಳಿರಿ ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ. 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ನಾವು ನಿಮ್ಮ ಯೋಗ್ಯತೆಗೆ ನೀವು 24 ಗಂಟೆಗೆ ಬಿಟ್ಟು ಕಳಿಸ್ಬಿಟ್ರಿ. ನೀವು ಅಲ್ಲಿಂದ ಹಾಸನದಿಂದ ಇಲ್ಲಿ ಓಟ್ ಹಾಕ್ತಾರೆ. ಅವರು ಓಟ್ ಹಾಕಿದ್ದಾರೆ ಅಣ್ಣ, ಅವರು ದಾಖಲೆ ಇದೆಯಲ್ಲ ಓಟ್ ಹಾಕಿರೋದಕ್ಕೆ. ಓಟ್ ಹಾಕಿದ್ದಾರೆ. ಏನು ಮಾಡ್ತಾಯಿದ್ರಿ? ಮಣ್ಣು ತಿಂತಾಯಿದ್ರಾ? ಓಟ್ ಹಾಕಿದ್ರಲ್ಲಪ್ಪ ಬಂದು. ಅಲ್ಲಿ 100 ಜನ ಪೊಲೀಸವರೆಲ್ಲ ಇದ್ರಲ್ಲಪ್ಪ, ಕಾವಲು ಎಲ್ಲ ಇತ್ತು. ಏನು ಮಾಡಿದ್ರಿ? ಓಟ್ ಹಾಕೋವಾಗ ಅವ್ರನ್ನ ಬಿಟ್ರಿ. ಓಟ್ ಹಾಕಿ ಬೇಡ, ಓಟ್ ಹಾಕೋದು ಸಂವಿಧಾನ ಹಾಕ್ಲಿ ವಾಪಸ್ ಬಂದಮೇಲೆ ಯಾಕೆ ಬಿಟ್ರಿ ಅವ್ರನ್ನ ಚಲನವಲಯನ ಯಾಕೆ ಫಾಲೋಅಪ್ ಮಾಡಿಲ್ಲ ನೀವು? ನಿಮಗಿತ್ತಲ್ಲ, ಒಂದು ವಾರಕ್ಕೆ ಮುಂಚೆನೇ ನಿಮಗೆಲ್ಲ ಗೊತ್ತಿತ್ತಲ್ಲ, ಎಲ್ಲ ಮಾಹಿತಿ ಇತ್ತಲ್ಲ ನಿಮಗೆ. ಯಾಕೆ ಬಿಟ್ರಿ? ಓಡೋಕೆ ನೀವು ಬಿಟ್ಬಿಟ್ಟು ಮೋದಿಯವರೇ ಏನು ಮಾಡ್ತಾ ಇದ್ದೀರಾ ಅಂದರೆ, ನೀವೇನು ಮಾಡ್ತಾ ಇದೆಯಪ್ಪ? ಇಲ್ಲಿ ಕಳೆಕಾಯಿ ತಿಂತಾ ಇದೆಯಾ ನೀನು? ಇಲ್ಲೇನು ತಿಂತಿದ್ದೆ? ದಾರಿ ಇದ್ದಕ್ಕೂ ಹೋಗೋರಲ್ಲಪ್ಪ, ಇದೇ ರೋಡಲ್ಲೇ, ಹೈವೇನಲ್ಲಿ. ಅದು ಏನೋ ಕದ್ದು ಮುಚ್ಚಿ ಕ್ರಾಸ್ ಗೀಸ್ ರೋಡಲ್ಲಿ ಹೋಗಿಲ್ಲಲ್ಲ, ಎಲ್ಲ ಹೈವೇನಲ್ಲಿ ಹೋಗಿದ್ದಾರೆ. ಟ್ರ್ಯಾಕ್ ಮಾಡಿದ್ರೆ ಯಾವ ರೂಟಲ್ಲಿ ಹೋಗಿದ್ದಾರೆ ಎಲ್ಲ ಸಿಗ್ತೈತಲ್ಲ ನಿಮಗೆ. ಯಾಕೆ ಮಾಡಿಲ್ಲ? ಕಾನೂನು ಸುವ್ಯವಸ್ಥೆ ಕಾಪಾಡೋದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಕಾರ್ಯನ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ. ಹೇಳಿ ಫಸ್ಟು, ನಮ್ದಲ್ಲ ಅಂತ ಹೇಳ್ಬಿಡಿ. ನಾವು ನರೇಂದ್ರ ಮೋದಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಹೋಗಿ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಕಾಪಾಡುವಂಥದ್ದು ಪೊಲೀಸ್ ಇಲಾಖೆ ನಮಗೆ ಸಂಬಂಧ ಇಲ್ಲ, ಪೊಲೀಸ್ ಇಲಾಖೆ ನಮ್ಮ ಮಡಿಯಲ್ಲಿಲ್ಲ ಅಂತ ಕೈ ಚೆಲ್ಬಿಡಿ. ನಾಳೆನೇ ಹೋಗ್ತೀವಿ ನಾವು ಡೆಲ್ಲಿಗೆ. ಅವರೇ ಸಂಬಳ ಕೊಡೋದಲ್ಲ, ಗನ್ಮ್ಯಾನ್ಗೆ ಯಾರು ಸಂಬಳ ಕೊಡೋದು? ನೇಮಕ ಮಾಡಿರೋದು ಯಾರು? ಅಪಾಯಿಂಟ್ ಮಾಡೋರು ರಾಜ್ಯ ಸರ್ಕಾರನೇ. ಸಂಪೂರ್ಣವಾಗಿ ಗೃಹ ಇಲಾಖೆ ಫೇಲ್, ಗುಪ್ತಚರ ಇಲಾಖೆ ಫೇಲ್.